ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೈಸೂರು ತರಕಾರಿ ಮಾರ್ಕೆಟ್ ಇವತ್ತು ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಬನ್ನಿ ಮೈಸೂರು ತರಕಾರಿ ಮಾರ್ಕೆಟಲ್ಲಿ ಇವತ್ತಿನ ಬೆಲೆ ಅಂತ. ವೈಟ್ ಬೀನ್ಸ್ ಕೆ ಜಿ 20 ರೂಪಾಯಿಂದ 30, ಗ್ರೀನ್ ಬೀನ್ಸ್ ಕೆ ಜಿ 30 ರೂಪಾಯಿಂದ 38 ರೂಪಾಯಿವರೆಗೂ ಹೋಗ್ತದೆ. ವಿಡಿಯೋ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೌತೆಕಾಯಿ ಕೆ ಜಿ 10 ರೂಪಾಯಿಂದ 12, ಹಸಿಮೆಣಸಿನಕಾಯಿ ಕೆ ಜಿ 40 ರೂಪಾಯಿಂದ 45 ರೂಪಾಯಿವರೆಗೂ ಹೋಗ್ತದೆ. ಸುನಾಮಿ ಕೆ ಜಿ 8 ರೂಪಾಯಿಂದ 10 ರೂಪಾಯಿ, ಯಾವಳ ಕೆ ಜಿ 4 ರೂಪಾಯಿ, MC 5 ರೂಪಾಯಿವರೆಗೂ ಹೋಗ್ತದೆ. ಕುಂಬಳಕಾಯಿ ಕೆ ಜಿ 2 ರೂಪಾಯಿ, ಬದನೆಕಾಯಿ ವೈಟ್ ಕೆ ಜಿ 20 ರೂಪಾಯಿಂದ 25 ರೂಪಾಯಿವರೆಗೂ ಹೋಗ್ತದೆ. ಗುಂಡು ಬದನೆಕಾಯಿ ಕೆ ಜಿ 20 ರೂಪಾಯಿಂದ 25, ತೊಂಡೆಕಾಯಿ ಕೆ ಜಿ 30 ರೂಪಾಯಿಂದ 35 ರೂಪಾಯಿವರೆಗೂ ಹೋಗ್ತದೆ. ಹೀರೆಕಾಯಿ ಕೆ ಜಿ 20 ರೂಪಾಯಿಂದ 25, ಪಳ್ಳಕಾಯಿ ಕೆ ಜಿ 10 ರೂಪಾಯಿಂದ 12 ರೂಪಾಯಿವರೆಗೂ ಹೋಗ್ತದೆ. ಸೀಮೆ ಬದನೆಕಾಯಿ ಕೆ ಜಿ 10 ರೂಪಾಯಿ 13 ರೂಪಾಯಿ, ಕಾಲಿಫ್ಲವರ್ ಕೆ ಜಿ 10 ರೂಪಾಯಿ 14 ರೂಪಾಯಿವರೆಗೂ ಹೋಗಿದೆ. ಸರ್, ಈಗ ನೀವು ಸಂತುಲನ ಬಳಸ್ತಾ ಇರೋದ್ರಿಂದ ಈಗ ನೀವು ಈ ಮೂಲಕ ನಮ್ಮ ಬೇರೆ ಹೂವಿನ ಬೆಳೆಗೆ ಇರ್ಬೋದು ಅಥವಾ ತರಕಾರಿ ಬೆಳೆಗಳಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಾರರಿಗೆ ಫೈನಲ್ ಆಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಇದನ್ನ ಚೆನ್ನಾಗಿ ಬಳಸಿ, ಒಳ್ಳೆ ಕ್ವಾಲಿಟಿ ಬರುತ್ತೆ, ಬೆಳೆ ಗ್ರೋತ್ ಇರುತ್ತೆ, ಅತ್ಯುತ್ತಮವಾದ ಭೂಮಿ ಫಲವತ್ತತೆ ಕಾಪಾಡ್ಕೊಬೋದು. ಬೇರೆ ಫರ್ಟಿಲೈಸರ್ ಹೋಲಿಸಿದ್ರೆ ಇದು ಜಾಸ್ತಿ ಬೆನಿಫಿಟ್ ಇದೆ. ಸೊ ರೈತರು ಇದನ್ನ ಬಳಸ್ಕೊಂಡು ಭೂಮಿ ಫಲವತ್ತತೆ ಜೊತೆಗೆ ಬೆಳೆನ ಬೆಳ್ಕೊಂಡು ಕ್ವಾಲಿಟಿ ಮೇಂಟೈನ್ ಹೌದು ಮಾಡಬಹುದು. ಹೌದು ಹೌದು ಓಕೆ. ಸೊ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಹಾ, ಇದೆ ಸರ್ ಸರ್. ಬಳಸ್ತಾ ಇರೋದ್ರಿಂದ? ಹೌದು ಇದೆ ಸರ್. ಪೆರಿ ವೈಟು ಗ್ರೀನ್ 35 ರೂಪಾಯಿವರೆಗೂ ಹೋಗ್ತದೆ. ದಪ್ಪ ಮೆಣಸಿನಕಾಯಿ 40 ರೂಪಾಯಿಂದ 42 ರೂಪಾಯಿವರೆಗೂ ಹೋಗ್ತದೆ. ವಿಡಿಯೋ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಜ್ಜಿ ಮೆಣಸಿನಕಾಯಿ ನಾಟಿ 48 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ ಎಕಾನಿ 35 ರೂಪಾಯಿವರೆಗೂ ಹೋಗ್ತದೆ. ಸೋರೆಕಾಯಿ ಕೆ ಜಿ 4 ರೂಪಾಯಿಂದ 5 ರೂಪಾಯಿ, ಹೂಕೋಸು ಚಪಾತಿ 10 ರೂಪಾಯಿಂದ 12 ರೂಪಾಯಿವರೆಗಿದೆ. ಕೋಸು 10 ರೂಪಾಯಿವರೆಗಿದೆ. ಟಮಾಟ ನಾವು ಹುಳಿ 12 ರೂಪಾಯಿವರೆಗೂ ಹೋಗ್ತದೆ. ಹಾಗಲಕಾಯಿ ವೈಟ್ 20, ಹಾಗಲಕಾಯಿ ಗ್ರೀನ್ 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಇದು ಮೈಸೂರು ತರಕಾರಿ ಮಾರ್ಕೆಟ್ ಇವತ್ತು ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲ ಪ್ರಯತ್ನ. ನಿಮಗೆ ಯೂಸ್ಫುಲ್ ಆಗ್ತಾಯಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ಆದಷ್ಟು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋಸ್ ಸಿಗೋಣ ಸರ್. ಬಾಯ್.